ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 11/6/2025 ಬುಧವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳನ್ನ ಇವನ್ ಕಮೆಂಟ್ ನಿಂದ ಯಾರು ಹಾಕಿದಾರಲ್ಲ ಆ ಆಂಗಲ್ ಇಂದ ಕೂಡ ಡಿಸ್ಕಷನ್ ಮಾಡಿ ಶುರು ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಕೀ ನೋಟ್ ಮಾರ್ಕೆಟ್ ನಲ್ಲಿ ಏನಾಗಿತ್ತಪ್ಪ, ಪಾಸಿಟಿವ್ ಏನೋ ಓಪನ್ ಆಡ್ದ. ಓಕೆ, ಗ್ಯಾಪ್ ಅಪ್ ಓಪನ್ ಆಯ್ತು, ಬಟ್ ಮಾರ್ಕೆಟ್ ಎಂಡ್ ಆಫ್ ದ ಡೇ ಕಂಪ್ಲೀಟ್ಲಿ ಸೈಡ್ ವೇ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಅದೇ ಗತಿ ಮಾಡ್ಕೊಂಡಿದೆ. ಟೋಟಲ್ ಮಾರ್ಕೆಟ್ ನಲ್ಲಿ ಒಂದು ರೇಂಜ್ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಅದನ್ನ ನಾನು ಲಾಜಿಕಲಿ ಟ್ರೈ ಮಾಡ್ಲಿಕ್ಕೆ ನೋಡ್ತೀನಿ. ಲುಕ್ ಹಿಯರ್, ಕೆಳಗಡೆ 25,100, ಮೇಲ್ಗಡೆ 25,150 ಲೆವೆಲ್ ಇದೆ. ಓಕೆ, ಈ ರೇಂಜ್ ಒಳಗಡೆ ಮಾರ್ಕೆಟ್ ಏನಾಗ್ತಾ ಇದೆ, ಟೈಮ್ ಪಾಸ್ ಆಗ್ತದೆ 2 ದಿನದಿಂದ. ಓಕೆ, ಮಾರ್ಕೆಟ್ ಏನಾಗಿದೆ, ಬ್ರೇಕ್ಔಟ್ ಆದ್ಮೇಲೆ ಈ ರೀತಿ ಕಾಮನ್ ಆಗಿ ಓಕೆ ರಿಟೆಸ್ಟ್ ಅಥವಾ ಮಾರ್ಕೆಟ್ ನಲ್ಲಿ ಟೈಮ್ ಪಾಸ್ ಆಗೋದು ಈಸಿ ಇರುತ್ತೆ. ಬಿಕಾಸ್ ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ರ್ಯಾಲಿ ಬೇಸ್. ಓಕೆ, ರ್ಯಾಲಿ ಬೇಸ್ ಇದು ಮಾರ್ಕೆಟ್ ಸ್ಟ್ರಕ್ಚರ್ ಸರ್. ಓಕೆ, ಆಬ್ವಿಯಸ್ಲಿ ಹಿಂಗಾಗಿದೆ. ಬ್ರೇಕ್ಔಟ್ ಆಗಿದೆ 25,100 ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ಈಗ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಏನ್ ಪೋಸ್ಟ್ ಮಾಡಿದೆ, ಲಾಜಿಕಲ್ ಚೆಕ್ ಮಾಡ್ಲಿಕ್ಕೆ ಶುರು ಮಾಡೋಣ. ಸಿ ದಿಸ್ ಒನ್. ಸೊ ನಿಮಗೆ ಪೋಸ್ಟ್ ಮಾಡಿದೆ ಎಸ್ ಸರ್. ಓಕೆ, ಈ ಟೈಮ್ ಅಲ್ಲಿ ಮಾರ್ಕ್ಔಟ್ ಮಾಡಿದೆ. ಓಕೆ, ಎಸ್ 56,800 ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್, ಇಲ್ಲ ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮಾರ್ಕೆಟ್ ಲಿಟರಲಿ ನೀಟಾಗಿ ಕೆಳಗಡೆ ಬಂದ. ನೀವು ಈ ಪೊಸಿಷನ್ ತಗೊಂಡು ಐ ಥಿಂಕ್ ಪ್ರಾಫಿಟ್ ಮಾಡ್ಕೊಂಡಿರ್ಬೋದು, ತಿಳ್ಕೊಬಹುದು. ಓಕೆ, ಸೊ ಅನಾಲಿಸಿಸ್ ಒಂದು ಲೆವೆಲ್ ನೀಟಾಗಿ ಆಗಿದೆ ಬ್ಯಾಂಕ್ ನಿಫ್ಟಿ ಒಳಗೆ ಅಂತ ಗೊತ್ತಾಯ್ತು. ಅಂಡ್ ಸೆನ್ಸೆಕ್ಸ್ ನೋಡ್ಕೋತಿದ್ರಿ, ಕ್ಲೋಸ್ ಆಗಿದ್ದು ಅರೌಂಡ್ 82,400 ಹತ್ರ ಕ್ಲೋಸ್ ಆಗಿದೆ. ಓಕೆ, ಒನ್ ಆಫ್ ದ ಮೇಜರ್ ಅರ್ಲಿಯರ್ ಲೆವೆಲ್ ಹತ್ರನೇ. ಓಕೆ, ಎನಿವೇ ನಾಳೆ ಹೆಂಗ್ ಟ್ರೇಡ್ ಮಾಡ್ತೀರಿ ಅನ್ನೋದಕ್ಕೆ ನಿಫ್ಟಿನ ಸ್ವಿಚ್ ಮಾಡ್ತೀನಿ. ಸೊ ನಿಮಗೆ ಒಂದು ಅನಾಲಿಸಿಸ್ ನೀಟಾಗಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡೋಣ ಫಸ್ಟ್ಗೆ. ಸೊ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಏನ್ ಶುಕಾಸ್ ಮಾಡ್ತಾ ಇದೆ. ಓಕೆ, ಮಾರ್ಕೆಟ್ ಅಂತೂ ಮೇಲ್ಗಡೆ ಹೋಗಿದೆ, ಈ ಬಾಕ್ಸಿನ ಬ್ರೇಕ್ಔಟ್ ಆಗಿದೆ. ಒಂದ್ಸಲ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಲುಕ್ ಹಿಯರ್, ಈ ಜಾಗದಿಂದ ಮಾರ್ಕೆಟ್ ಹೊರಗಡೆ ಅಂತೂ ಬಂದಿದೆ. 25,100 ಮೇಲ್ಗಡೆ ನಿಂತ್ಕೊಂಡಿದೆ. ಸೊ ರ್ಯಾಲಿ ಎಕ್ಸ್ಪೆಕ್ಟೆಡ್ ಇದೆ, ಬಟ್ ಮೊಮೆಂಟಮ್ ಇನ್ನೂ ಬರ್ತಾ ಇಲ್ಲ. ಸೊ ಒನ್ ಡೇ ಕ್ಯಾಂಡಲ್ ನಲ್ಲಿ ಇನ್ ಕೇಸ್ ಏನಾದ್ರು ಗ್ರೀನ್ ಕ್ಯಾಂಡಲ್ ಒನ್ ಆದರೂ ಕ್ಲೋಸ್ ಆದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ. 25 ಓಕೆ ಇವನ್ 500 ಅಥವಾ 26,000 ಆಲ್ ಟೈಮ್ ಹೈ ಹತ್ರ ಕೂಡ ಬರಬಹುದು. ಓಕೆ, ಸೊ ಇದನ್ನ ನೀವು ಡೇ ಆಂಗಲ್ ನೋಡಿದ್ರ ವೆರಿ ನೈಸ್, ಸೂಪರ್. 30 ಮಿನಿಟ್ಸ್ ನೋಡಿ. ಓಕೆ, 30 ಮಿನಿಟ್ಸ್ ಆಂಗಲ್ ಅಂತ ನೋಡಿದ್ರೆ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ರೇಂಜ್ ಕ್ರಿಯೇಟ್ ಆಗಿದೆ 25,150 ಟು 25,100. ಓಕೆ, ಮಾರ್ಕೆಟ್ ಕೂಡ ಇವತ್ತು ಕ್ಲೋಸ್ ಆಗಿದ್ದು ಎಕ್ಸಾಕ್ಟ್ಲಿ 25,104. ಸೊ ಈ ರೇಂಜ್ ಒಳಗಡೆ ಮಾರ್ಕೆಟ್ ಇದೆ. ಓಕೆ, ಮಾರ್ಕೆಟ್ ಇದರ ಮೇಲೆಗಡೆ ಒಂದ್ಸಲಾನು ಬ್ರೇಕ್ಔಟ್ ಆಗಿ ಹೈಯರ್ ಲೋ ಸ್ಟ್ರಕ್ಚರ್ ಕೊಟ್ಟಿಲ್ಲ. ಮಾರ್ಕೆಟ್ ಫೇಲ್ ಆಗ್ತಾನೆ ಇದೆ. ನಾಳೆ ಈ ರೀತಿ ಕೊಟ್ರೇನೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ, ಇಲ್ಲ ಅಂದ್ರೆ ಇಲ್ಲ, ಅಥವಾ ಟೈಮ್ ಪಾಸ್ ಇದೇ ರೇಂಜ್ ಒಳಗೆ ಇರುತ್ತೆ. ಇಲ್ಲ ಮಾರ್ಕೆಟ್ 25,100 ಕೆಳಗಡೆ ಏನಾದ್ರು ಬೈ ಮಿಸ್ಟೇಕ್ ಫೇಲ್ ಆಗಿ ಲೋವರ್ ಐ ಸ್ಟ್ರಕ್ಚರ್ ಕೊಟ್ರೆ, ರಿಪೀಟ್ ಹಿಯರ್ ಕೊಟ್ರೆ, ಮಾರ್ಕೆಟ್ ಸೈಡ್ವೇಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡಿ ಕಾಲ್ ರೇಟಿಂಗ್ ಅಥವಾ ಆಪ್ಷನ್ಸ್ ರೈಟಿಂಗ್ ನ ಮಾಡಿದ್ರೆ ಈಸಿಲಿ ದುಡ್ಡು ಆಗುವ ಚಾನ್ಸ್ ಇದೆ. ಬಿಕಾಸ್ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಲೈಕ್ ಬಯಸ್ ಬಿಲ್ಟಪ್ ಆಗಿರುತ್ತೆ. ಸೆಲರ್ ಪುಷ್ ಮಾಡ್ತಾ ಇದ್ರೆ ಮಾರ್ಕೆಟ್ ಅಪಚ್ ಆಗೋ ಚಾನ್ಸ್ ಹೆವಿ ಇರುತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೀರಿ ಅಂದ್ರೆ ನೀವು ಕಾಲ್ ರೇಟಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ರಾದರ್ ದನ್ ಪುಟ್ ಬಾಯಿಂಗ್ ಹಿಯರ್. ಬಟ್ ಒಂದೇಂತೂ ಕ್ಲಿಯರ್ ಆಗಿದೆ, 25,100 ಕೆಳಗೆ ಲೋವರ್ ಆದ್ರೆ ಮಾರ್ಕೆಟ್ ಮೊಮೆಂಟಮ್ ನೆಗೆಟಿವ್ ಸಿಗುತ್ತೆ. ಇನ್ ಕೇಸ್ 25,150 ಅಥವಾ 25,600 ಅಥವಾ 25,160 ಮೇಲ್ಗಡೆ ಮೊಮೆಂಟಮ್ ಆದ್ರೆ ಫ್ರೀ ವೇ ಸಿಗುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಓಕೆ, ಆದ್ರೆ ಸಾಕು. ಓಕೆ, ಇನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇಂದ ಕೂಡ ಥಿಂಕ್ ಮಾಡೋಣ. ಬಿಕಾಸ್ ಮಾರ್ಕೆಟ್ ಯೂಶಲಿ 60-70 ಅಥವಾ 80-90 ಪಾಯಿಂಟ್ಸ್ ಹತ್ರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತೂ ಮಾಡ್ತಾ ಇದೆ. ಓಕೆ, ಲುಕ್ ಹಿಯರ್, ಇವತ್ತು ಆದಂಗೆ ನಾಳೆ ಕೂಡ ಇದೇ ರೀತಿ ರೆಡ್ ಕ್ಯಾಂಡಲ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗ್ಬೋದು. 25,200 ಹತ್ರ ಓಪನ್ ಆಗ್ಬೋದು. ಓಕೆ, ಇಲ್ಲಿ ಆಗ್ತಾ ಮಾರ್ಕೆಟ್ ಪ್ಯೂರ್ ಟೈಮ್ ಪಾಸ್ ಇದೇ ರೀತಿ ಆಗ್ಬೋದು ಎರಡು. ಓಕೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟ ಮೇಲೆ ಓಕೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ. ಇಲ್ಲಿ ಎಲ್ಲೂ ಹೈಯರ್ ಲೋ ಆಗಿಲ್ಲ, ನೀವು ನೋಡ್ಕೋಬಹುದು ಬ್ಯಾಕ್ ಹೌಸ್ ಹಿಸ್ಟ್ರಿ ಒಳಗಡೆ. ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದಾದ್ರೆ ಮೊಮೆಂಟಮ್ ಶುರು ಆಗತ್ತೆ, 25,300 ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಓಕೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ 25,014 ಅಥವಾ ಈ ಗ್ಯಾಪ್ ಕಾಣ್ತದೆ ನಿಮಗೆ. ಎಸ್, 25,100 ಇಂದ 25,040 ಹತ್ರ ಒಂದು ಗ್ಯಾಪ್ ಕಾಣುತ್ತಲ್ಲ. ಓಕೆ, ಈ ಗ್ಯಾಪ್ ಹತ್ರ ಮಾರ್ಕೆಟ್ ಏನಾಗುತ್ತೋ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಓಕೆ, ಈ ಗ್ಯಾಪ್ ಫಿಲಪ್ ಆಯ್ತು. ಓಕೆ, ಗ್ಯಾಪ್ ಫಿಲಪ್ ಆದ್ಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಸ್ಲೋಲಿ ಮೇಲ್ಗಡೆ ಬರಬಹುದು. ಇದು ಒಂದು ಪಾಸಿಬಿಲಿಟಿ ಇದೆ. ಅಂಡ್ ಅರ್ಲಿಯರ್ ಲೆವೆಲ್ ನ ಟೆಸ್ಟ್ ಮಾಡಿ ಬಂದು ಕೆಳಗಡೆ ಹೋಗಬಹುದು ಈ ವ್ಯಾಲ್ಯೂಷನ್ ಅಲ್ಲಿ, ಅಥವಾ ಇದೇ ಜಾಗದಿಂದ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗಬಹುದು. ದಟ್ ಇಸ್ 25,100 ವ್ಯಾಲ್ಯೂಬಲ್ ಏರಿಯಾ. ಸೊ ಗ್ಯಾಪ್ ಡೌನ್ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ, ಗ್ಯಾಪ್ ಅಪ್ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಫ್ಲಾಟ್ ಆಂಗಲ್ ಇಂದ ಅರ್ಥ ಮಾಡ್ಕೊಂಡ್ರೆ 25,150 ಟು 25,100 ಇಸ್ ಅ ವೆರಿ ಟೈಟ್ ರೇಂಜ್ ಅಂತ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ. ಸೊ ಆಪ್ಷನ್ ಚೈನ್ ನೋಡ್ಕೊಂಡ್ರೆ ಆಪ್ಷನ್ ಇಂಟ್ರೆಸ್ಟ್ ಓಪನ್ಲಿ ಬಿಲ್ಟ್ ಅಪ್ ಆಗಿದ್ದು 25,100 ನಲ್ಲಿ. ಕಾಲ್ ಸೈಡ್ ನೋಡಿದ್ರೆ ಹೆವಿಲಿ ಬಿಲ್ಟ್ ಅಪ್ ಆಗಿದೆ. ಸೊ ಅರೌಂಡ್ 90 ಲಕ್ಷ, ಈ ಕಡೆ 66 ಲಕ್ಷ. ಓಕೆ, ಸೊ 25,100 ಟಫ್ ಟಾಸ್ಕ್ ಟು ಗೋ ಅಪ್ ಸೈಡ್. ಓಕೆ, ಮಾರ್ಕೆಟ್ ಮೇಲೆಗಡೆ ಆಯ್ತು ಸರ್, ಕೆಳಗಡೆ 25,000 ಪುಟ್ ನಲ್ಲಿ ನೋಡಿದ್ರೆ 86 ಲಕ್ಷ ಇದೆ. ಸೊ ಲಾಜಿಕಲಿ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದೆ, 25,000 ಇಸ್ ಅ
ಮೇಜರ್ ಲೆವೆಲ್ ಸಪೋರ್ಟ್ ಅನ್ನೋ ಇದನ್ನ ನಾನು ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಪಾಯಿಂಟ್. ಮೇಲ್ಗಡೆ 25 100 ಮೇಲ್ಗಡೆ 200 ಆಗಲಿ ಅಥವಾ 300 ಆಗಲಿ ಮಿನಿಮಮ್ 97 67 ಓಪನ್ ಇಂಟ್ರೆಸ್ಟ್ ಲೆಕ್ಕ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಸೆಲ್ಲರ್ ಪ್ರೆಷರ್ ಜಾಸ್ತಿ ಇದೆ. ಓಕೆ, ಅಂಡ್ ಇಲ್ಲಿ ಇದೇ ಸೇಮ್ ಟೈಮ್ ಅಲ್ಲಿ ಬಯಸ್ ಪ್ರೆಷರ್ ಸ್ವಲ್ಪ ಕಮ್ಮಿ ಇದೆ. ಸೊ ಮಾರ್ಕೆಟ್ ನಲ್ಲಿ ಮೈಲ್ಡ್ ಪಾಸಿಟಿವ್ ಅನ್ಬಹುದು ಇನ್ ಕೇಸ್ ಮಾರ್ಕೆಟ್ ನಾಳೆ ಫ್ಲಾಟ್ ಆಗಿ ಓಪನ್ ಆದ್ರೆ. ಸೊ ಇನ್ ಕೇಸ್ ಮಾರ್ಕೆಟ್ 25 150 ಮೇಲೆಗಡೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾರೆ, ಟೆಕ್ನಿಕಲ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕಾಲ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗುವುದನ್ನ ನೋಡ್ಕೊಂಡ್ಬಿಟ್ಟು ಸೊ ಬೈ ಆನ್ ಡಿಪ್ ಅನ್ನೋ ಸಿಚುವೇಶನ್ ನ ಕ್ರಿಯೇಟ್ ನೋಡುವ ಹೆಂಗಾಗುತ್ತೆ ಮಾರ್ಕೆಟ್. ಓಕೆ, ಲೆಟ್ ಅಸ್ ಸಿ ಸೆನ್ಸೆಕ್ಸ್ ಕೂಡ ಅದೇ ರೀತಿ ಪ್ಲೇ ಆಫ್ ಆಕ್ಷನ್ ಆಗಿರುತ್ತೆ. ಸೊ ಮೇಜರ್ ಲೆವೆಲ್ಗಳನ್ನ ನಿಮ್ಮ ಮುಂದೆ ಡ್ರಾ ಮಾಡಿದ ಅದೇ ರೀತಿ ಇದೆ, ಯಾವುದೇ ರೀತಿ ಚೇಂಜ್ ಅಂತೂ ಮಾಡೋದಿಲ್ಲ. ಓಕೆ, ಲುಕ್ ಹಿಯರ್ ಮೇಜರ್ ಲೆವೆಲ್ ಸದ್ಯದ ಮಟ್ಟಿಗೆ 82,300, ಅಪ್ಪರ್ ಸೈಡ್ ನಲ್ಲಿ 82,700 ಲೆವೆಲ್. ಓಕೆ, ಅಗೇನ್ ಮಾರ್ಕೆಟ್ ಇನ್ ದ ರೇಂಜ್. ಸೊ ಬೌಂಡ್ರಿ ಇಲ್ಲಾದ್ರೆ ಬೈಯಿಂಗ್ ಇಲ್ಲಾದ್ರೆ ಸೆಲ್ಲಿಂಗ್. ಕರೆಕ್ಟಾ? ಸೂಪರ್. ಓಕೆ, ಈ ಕಡೆ ಆದ್ರೆ ಕಂಟಿನ್ಯೂ ಮೇಲ್ಗಡೆ ಬರಬಹುದು ಇನ್ ಕೇಸ್ ಗ್ಯಾಪ್ ಅಪ್ ಕೊಟ್ಟು ಮಾರ್ಕೆಟ್ ಈ ರೀತಿ ಕ್ರಿಯೇಟ್ ಮಾಡಿದ್ರೆ. ಇಲ್ಲ ಮಾರ್ಕೆಟ್ ಇಲ್ಲೇ 82,700 ಹತ್ರ ಗ್ಯಾಪ್ ಅಪ್ ಕೊಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ವೆರಾಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಂಗಲ್ ಇಂದ ಅಥವಾ ನೆಗೆಟಿವ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಸೊ 82,200 ಹತ್ರ ಅಥವಾ 82,200 ಕೆಳಗಡೆ ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಇದ್ರೆ 81,800 ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟಪ್ ಇನ್ ಕೇಸ್ ಕೊಟ್ಟಾರೆ. ಓಕೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ 82,000 ಹತ್ರ ಕೊಡಬಹುದು, ಕೊಟ್ಬಿಟ್ಟು ಈ ಗ್ಯಾಪ್ ನ ಮಾರ್ಕೆಟ್ ಫಿಲ್ ಅಪ್ ಮಾಡಬಹುದು. ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಂದ ಸೆಲ್ಲಿಂಗ್ ಆಗ್ತಾ ಇವನ್ 81,800 ವರೆಗೂ ಬರುವ ಸಾಧ್ಯತೆ ಇದೆ. ಗ್ಯಾಪ್ ಅಪ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿ ಫ್ಲಾಟ್ ಆಗಿ ಮೇಲ್ಗಡೆ ಈಸಿ ಆಗುತ್ತೆ. ಇಲ್ಲಿ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ನೆಗೆಟಿವ್ಲಿ ಸ್ಲೋಲಿ ಕೆಳಗಡೆ ಹೋಗ್ಬೋದು 81,800 ಅಂತ ಥಿಂಕ್ ಮಾಡ್ಕೋತೀರಿ. ಸೊ ಸೆನ್ಸೆಕ್ಸ್ ಕೂಡ ಚೆನ್ನಾಗಿ ಡಿಸ್ಕಷನ್ ಮಾಡ್ಕೊಂಡಿದ್ರಿ. ಲೆಟ್ಸ್ ಗೋ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ವಿ. ನಿನ್ನೆ ಇದನ್ನೇ ಡಿಸ್ಕಷನ್ ಮಾಡಿದ್ವಿ, ಟ್ರಯಾಂಗಲ್ ಪ್ಯಾಟರ್ನ್ ಡಿಸ್ಕಷನ್ ಮಾಡಿದ್ವಿ. ಕೆಳಗಡೆ ಹೋಗೋದ್ರೆ ಮಾರ್ಕೆಟ್ ಎಷ್ಟು ಮೊಮೆಂಟಮ್ ಆಗೋದಕ್ಕೆ ಲಿಟರಲಿ ಡಿಸ್ಕಷನ್ ಮಾಡಿದ್ವಿ. 56,500 ಅದು ಇವತ್ತು ಅಚೀವ್ ಅಂತೂ ಆಗಿದೆ ಇಂಟ್ರಾಡೇ ಆಂಗಲ್ ಅಲ್ಲಿ. ಇವನ್ ಬ್ರೇಕ್ ಡೌನ್ ಆದ್ಮೇಲೆ ಕೂಡ ರೀಟೆಸ್ಟ್ ಆಂಗಲ್ ಇಂದ ಕೂಡ 56,800 ರಿಜೆಕ್ಟ್ ಆಗಿತ್ತು, 56,500 ಬಂದಿದೆ. ಓಕೆ, ನೆಕ್ಸ್ಟ್ ಮೊಮೆಂಟಮ್ ಏನು ಎತ್ತ ಎಂತ ಲುಕ್ ಹಿಯರ್. ಸೊ ಎಲ್ಲ ಡ್ರಾಯಿಂಗ್ ನ ತೆಗೆದಾಕ್ತೀನಿ. ಓಕೆ, ಈಗ ಇಂಪಾರ್ಟೆಂಟ್ ಲೆವೆಲ್ ನ ಮತ್ತೆ ಡ್ರಾ ಮಾಡೋಣ. ಅರ್ಲಿಯರ್ ಕಂಜೆಷನ್ ಝೋನ್ ಹತ್ರನೇ ಮಾರ್ಕೆಟ್ ಬಂದು ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಈ ಝೋನ್ ಒಳಗಡೆ ಮಾರ್ಕೆಟ್ ಇರುವ ಸಾಧ್ಯತೆ ಹೆವಿ ಇದೆ. ಸೊ 56,500 ಓಕೆ, ಅಥವಾ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಮೇಲ್ಗಡೆ ಹೋಗ್ಬೇಕಂದ್ರೆ 56,800 ಲೆವೆಲ್ ನ ಮಾರ್ಕೆಟ್ ಪಾರ್ ಮಾಡ್ಕೋಬೇಕಾಗಿದೆ. ಸೊ ಇಲ್ಲ ಮಾರ್ಕೆಟ್ ಈ 300 ಪಾಯಿಂಟ್ಸ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ಬೈ ಆಕ್ಷನ್ ಆಗುತ್ತೆ. ಸೊ ದಟ್ ಇಸ್ ನಾಟ್ ಗುಡ್ ಫಾರ್ ಅ ಆಪ್ಷನ್ ಬೈಯರ್ ಹಿಯರ್ ಬಿಕಾಸ್ ಇದು ಮಂತ್ಲಿ ಎಕ್ಸ್ಪೈರ್ ಇದೆ. ಸೊ 56,800 ಅಬೌವ್ ಗ್ಯಾಪ್ ಅಪ್ ಆಂಗಲ್ ಇಂದ ಆಗಲಿ ಮಾರ್ಕೆಟ್ ಫ್ಲಾಟ್ ಆಂಗಲ್ ಇಂದ ಓಪನ್ ಆಗ್ಬಿಟ್ಟು ಬ್ರೇಕ್ಔಟ್ ಆಗಿ ಮೊಮೆಂಟಮ್ ಕೊಟ್ರೆ ಎಸ್ ಸರ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಫ್ರೀ ವೇ. 57,000 and above level targets are easy to achieve. Whereas ಮಾರ್ಕೆಟ್ ಫೇಲ್ ಆಗುತ್ತೆ ಗ್ಯಾಪ್ ಡೌನ್ ಆಂಗಲ್ ಇಂದ ಆಗಲಿ ಫ್ಲಾಟ್ ಆಂಗಲ್ ಇಂದ ಥಿಂಕ್ ಮಾಡಿದ್ರು ಕೂಡ 56,500 ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಇದೆ. ಬ್ರೇಕ್ ಡೌನ್ ಆದ್ರೆ ಇಲ್ಲಿ ಎಫ್ ವಿಜ್ ಗ್ಯಾಪ್ಸ್ ಗಳಿವೆ, ಅದನ್ನ ಮಾರ್ಕೆಟ್ ಫಿಲ್ ಅಪ್ ಮಾಡ್ಲಿಕ್ಕೆ 56,000 ವರೆಗೂ ಬರಬಹುದು. ಎಫ್ ವಿ ಜಿ ಇಸ್ ಅ ಕಾನ್ಸೆಪ್ಟ್, ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳಿ ಡಿಸ್ಕಷನ್ ಮಾಡ್ತಿರ್ತೀವಿ. ಆ ಗ್ಯಾಪ್ ನ ಮಾರ್ಕೆಟ್ ಇಲ್ಲಿ ಫಿಲ್ ಅಪ್ ಮಾಡಬಹುದು ಇನ್ ಕೇಸ್ 56,500 ಮಾರ್ಕೆಟ್ ಕೆಳಗಡೆ ಹೋದರೆ. ಸೊ ವ್ಯಾಲ್ಯೂಬಲ್ ಏರಿಯಾ ಅಂತ ಮಾರ್ಕ್ ಮಾಡಿದ್ರೆ 56,500 ಅಬೌವ್, ಸೊ ಬಿಲೋ ಅಥವಾ 56,800 ಅಬೌವ್ ಮಾರ್ಕೆಟ್ ಕ್ಯಾನ್ ಬಿ ಈಸಿಲಿ ಟ್ರೇಡೇಬಲ್ ಅಂತ ಗೊತ್ತಾಗುತ್ತೆ. ಸೊ ಆಯ್ತು, ಈಗ ಫಿನ್ ನಿಫ್ಟಿ ನೋಡೋಣ. ಫಿನ್ ನಿಫ್ಟಿನಲ್ಲಿ ಏನೇನು ಕಾಣಬಹುದು ಲುಕ್ ಹಿಯರ್. ಸೊ ಫಿನ್ ನಿಫ್ಟಿ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರನೇ ಇದೆ, ಏನ್ ದೊಡ್ಡ ಚೇಂಜಸ್ ಅಂತೂ ಏನಿಲ್ಲ. ಸೊ ಅರ್ಲಿಯರ್ ಲೆವೆಲ್ ಹತ್ರನೇ ಒಳಗಡೆ ಮತ್ತೆ ಮಾರ್ಕೆಟ್ ಬಂದು ನಿಂತ್ಕೊಂಡಿದೆ. ಓಕೆ, ಇಲ್ಲೂ ಕೂಡ ಮೇಜರ್ ಲೆವೆಲ್ ನ ಡ್ರಾ ಮಾಡಿಟ್ಕೋಣ. ಓಕೆ, ಸೊ ಅರ್ಲಿಯರ್ ಲೆವೆಲ್ ದಟ್ ಇಸ್ 27,000 ಲೆವೆಲ್ ಬರುತ್ತೆ. ಓಕೆ, ಈಗ ಸದ್ಯ ಮಟ್ಟಿಗೆ ಮೇಜರ್ ಬಾಟಮ್ ಲೆವೆಲ್ 26,800. ಸೊ 27,000 ಅಥವಾ 26,800 ಒಳಗಡೆ ಇದ್ರೆ ಒಂದು ಈ ಬೌಂಡ್ರಿ ಹತ್ರ ಸಿಕ್ಕರೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಚೆನ್ನಾಗಿ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಓಕೆ ಇದೆ. ಅಥವಾ 27,000 ಮೇಲೆ ಹೋಲ್ಡ್ ಮಾಡಿದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ. ಓಕೆ, 27,000 ಇಸ್ ಅ ರೌಂಡ್ ನಂಬರ್ ಸೈಕಾಲಜಿ. ಓಕೆ, ನಿಂತ್ಕೊಳ್ಳುತ್ತಾ ಅಂದ್ರೆ ಯಾವುದೇ ಕ್ಯಾಂಡಲ್ ನೋಡ್ಕೊಳ್ತೀರಿ, ಇಲ್ಲಿ ಯಾವುದೇ ಕ್ಯಾಂಡಲ್ಗಳು ಹೈಯರ್ ಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಬೌವ್ 27,000 ಲೆವೆಲ್. ಓಕೆ, 26,800 ಕೆಳಗಡೆ ಹೋದ್ರೆ ಒಂದು ಫ್ರೀ ಮೊಮೆಂಟಮ್ ಬರಬಹುದು. ಓಕೆ, ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿಯಲ್ಲಿ 56,500 ಅಥವಾ 56,800 ಯಾವ ರೀತಿ ಇದೆ ಅದೇ ರೀತಿ. ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತಿದ್ರಿ, ಇಲ್ಲಿ ಒಳಗಡೆ ಏನ್ ನಡೀತಾ ಇದೆ. ಓಕೆ, ಸೊ ನಾವು ನಿನ್ನೆ ಡ್ರಾ ಏನ್ ಮಾಡಿದ್ವಿ, ಸೊ 13,360 to 13,400 ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ವಿ. ಯಾವ ಆಂಗಲ್ ಇಂದ? ಡೇ ಆಂಗಲ್ ಚಾರ್ಟ್ ಸ್ವಿಚ್ ಮಾಡ್ಕೊಂಡಿದ್ವಿ ಅಂಡ್ ಅರ್ಲಿಯರ್ ಲೆವೆಲ್ಗಳನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. ಓಕೆ, ಗೊತ್ತಾಗಿದ್ದ ವಿಷಯ ಏನೀಗ ನೆಕ್ಸ್ಟ್ ನಾಳೆ ಏನ್ ಮಾಡ್ಬೋದು ಅಂತೇಳಿ. ಸೊ 30 ಮಿನಿಟ್ಸ್ ಸ್ವಿಚ್ 15 to 30 ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ. ಮಾರ್ಕೆಟ್ ನಲ್ಲಿ ಒಂದು ಲೈಟ್ ಆಗಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀನಿ ನೋಡ್ಕೊಂಡು. ಓಕೆ, ಲುಕ್ಔಟ್ ಹಿಯರ್. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಅಂತೂ ಆದಂಗಿದೆ. ಓಕೆ, ಬ್ರೇಕ್ ಡೌನ್ ಆದ್ರೆ ಈಗ ಏನಾಗಬೇಕು ಸರ್, ಲೋವರ್ ಐ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇದ್ರೆ ಈಸಿಲಿ 13,200. ಸೊ ಇದನ್ನ ನಾವು ಇಂಟ್ರಾಡೇ ಆಂಗಲ್ ಅಲ್ಲಿ ಆಪ್ಷನ್ ಬೈಯಿಂಗ್ ಆಂಗಲ್ ಥಿಂಕ್ ಮಾಡಬಹುದು. ಒಂದು ಇಲ್ಲ ಮಾರ್ಕೆಟ್ 13,360 ಮೇಲೆಗಡೆ ಹೋಲ್ಡ್ ಮಾಡಿದೆ, ಗ್ಯಾಪ್ ಅಪ್ ಆಂಗಲ್ ಇಂದ ಅಥವಾ ಫ್ಲಾಟ್ ಆಂಗಲ್ ಇಂದ ಓಪನ್ ಆಗ್ಬಿಟ್ಟು
ಹೈಯರ್ ಲೋ ಮಾಡ್ಕೊಂಡಿದೆ 13400 ಅಂಡ್ ಅಬೌವ್ ಲೆವೆಲ್ ಆರ್ ದ ಫ್ರೀ ವೇಸ್ ಟು ಟ್ರೇಡ್ ಅಥವಾ ಟ್ರೇಲಿಂಗ್ ಎಸ್ ಎಲ್ ನ ಮೇಂಟೈನ್ ಮಾಡ್ಕೊಳ್ತೀರಿ. ದಿಸ್ ಇಸ್ ಹೌ ಯು ಟ್ರೇಡ್ ಇನ್ ದ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡಿಕೊಳ್ಳಿ 13360 ಟು 13400. ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ಇವತ್ತಿನ ಲೋ ನ 13300 ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ 100 ಪಾಯಿಂಟ್ಸ್ ಕೆಳಗಡೆ ನೀವು ಲಾಜಿಕಲ್ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೋಬಹುದು. ಓಕೆ, ಸೊ ಇಂಟ್ರಾಡೇ ಪರ್ಸ್ಪೆಕ್ಟಿವ್ ನಿಮ್ಮ ಕ್ವೆಶನ್ಸ್ ನಾನು ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಬ್ರು ಕ್ವೆಶನ್ಸ್ ಕೇಳಿದ್ರೆ ಅವನೇ ಡೈರೆಕ್ಟ್ಲಿ ಆನ್ಸರ್ ಕೊಡ್ಲಿಕ್ಕೆ ಶುರು ಮಾಡ್ತೀನಿ. ಸೊ ಕೆಲವೊಬ್ರು ಕ್ವೆಶನ್ ಕೇಳಿದ್ರಿ BEL. ಸೊ BL ಏನಾಗಬಹುದು ಅಂತೇಳಿ. ಆಸ್ ಆಫ್ ನಾವು ನೋಡ್ಕೋತೀರಿ BL ಸದ್ದ ಮಟ್ಟಿಗೆ ಇವತ್ತು ಗ್ಯಾಪ್ ಅಪ್ ಕೊಟ್ಟು ಹೋಲ್ಡ್ ಮಾಡ್ತಾ ಇದೆ. ಸೊ ಡೇ ಆಂಗಲ್ ಸ್ವಿಚ್ ಮಾಡೋಣ, ಡೇ ಆಂಗಲ್ ಇಂದ ಕಲ್ತ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಅಂತೂ ಹ್ಯೂಜ್ ಮೊಮೆಂಟಮ್ ಅಂಡ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇನ್ನು ಎಷ್ಟು ಎತ್ತರ ಹೋಗಬಹುದು ಅನ್ನೋದಕ್ಕೆ ನಾವು ಏನ್ ಮಾಡಬಹುದು, ಟ್ರೆಂಡ್ ಬೇಸ್ ಫಿಬೊನಾಸಿ ಎಕ್ಸ್ಟೆನ್ಷನ್ ಟೂಲ್ ಯೂಸ್ ಮಾಡಬಹುದು. ಸೊ ಒಂದ್ ಸ್ವಿಂಗ್ ಗಳನ್ನ ಅಬ್ಸರ್ವ್ ಮಾಡ್ಕೊಳ್ತೀರಿ. ಇದನ್ನ ನಾನೀಗ ಸ್ವಿಂಗ್ ನ 1 ಅವರ್ ಆಂಗಲ್ ಇಂದ ಟ್ರೈ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ, ಲುಕ್ ಹಿಯರ್. ಓಕೆ, ಈ ಲೆವೆಲ್. ಓಕೆ, ನಂಬರ್ 1 ಪಾಯಿಂಟ್, ನಂಬರ್ 1. ಓಕೆ, ನಂಬರ್ 2, ನಂಬರ್ ಸ್ವಿಂಗ್. ಈ ರೀತಿ ಯೂಸ್ ಮಾಡಿದ್ರೆ we expect 408 and above level 416 is a target here. ಸೊ ಈಗ ಸದ್ಯದ ಮಟ್ಟಿಗೆ ಏನ್ ಆಗಬಹುದು ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ, ಸೊ ಇಂಪಾರ್ಟೆಂಟ್ ಅರ್ಲಿಯರ್ ಝೋನ್ಸ್ ಗಳನ್ನ ಮಾರ್ಕ್ ಮಾಡಿದೀವಿ. ಸೊ ಆವಾಗ 393 ಅಂಡ್ 385 ವಾಸ್ ಅ ಮೇಜರ್ ರೇಂಜ್. ಮಾರ್ಕೆಟ್ ಆ ರೇಂಜ್ ಇಂದ ಹೊರಗಡೆ ಬಂದಿದೆ. ಇವತ್ತು ವಾಲ್ಯೂಮ್ ಕೂಡ ಚೆನ್ನಾಗಿದೆ. ಮಾರ್ಕೆಟ್ ಇನ್ನೊಂದು ದಿನ 2 ದಿನ ಟೈಮ್ ಪಾಸ್ ಮಾಡಬಹುದು, ಅಥವಾ ಮಾರ್ಕೆಟ್ 400 ಮೇಲೆಗಡೆ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಆಗುತ್ತೆ. ಇದ್ರ ಮೇಲೆಗಡೆ ಮೊಮೆಂಟಮ್ ಆಗ್ತಾ ಇದ್ರೆ ನಾವೇನ್ ಮಾಡೋಣ, ಓಕೆ, ಇನ್ ಕೇಸ್ ಪೊಸಿಷನ್ ಇದ್ರೆ SL 390 ಇಟ್ಬಿಡೋಣ ಅಂಡ್ ಮಾರ್ಕೆಟ್ ನ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡೋಣ, ಬಿಕಾಸ್ ಇಟ್ಸ್ ಅ ಬಾಕ್ಸ್ ಲೆವೆಲ್ ಬ್ರೇಕ್ಔಟ್ ಹಿಯರ್ ಇನ್ ದ BEL. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಟಾಟಾ ಮೋಟರ್ಸ್ ಇದೆ. ಟಾಟಾ ಮೋಟರ್ಸ್ ನಲ್ಲಿ ಏನ್ ಮಾಡಬಹುದು? ಓಕೆ, ಸೊ ಟಾಟಾ ಮೋಟರ್ಸ್, ಸೊ ಟಾಟಾ ಮೋಟರ್ ಸ್ಟ್ರಕ್ಚರ್ ಇನ್ ಡೇ ಆಂಗಲ್ ನೋಡ್ಕೋತಿದ್ರಿ. ಫಸ್ಟ್ ಆಫ್ ಆಲ್ ಡೇ ಆಂಗಲ್ ಅಲ್ಲಿ ಬುಲಿಶ್ನೆಸ್ ಇದೆ ಅಂಡ್ ನೋಡ್ಕೋತಿದ್ರಿ ಇಟ್ಸ್ ಅಬೌಟ್ ಟು ಬ್ರೇಕ್ಔಟ್, ಹೆವಿಲಿ ಇದೆ, ಅಬೌಟ್ ಟು ಬ್ರೇಕ್ಔಟ್. ಬಟ್ ಅಬೌಟ್ ಟು ಬ್ರೇಕ್ಔಟ್ ಜೊತೆಗೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಗೆ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಅಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೆವೆಲ್ ಇಂದ ಬ್ರೇಕ್ಔಟ್ ಆದ್ರೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ರಿಜೆಕ್ಷನ್ ಈಸ್ ಅರೌಂಡ್ 800 ಹಿಯರ್. ಸೊ ನಾಳೆ ಇವತ್ತಿನ ಏನಾದ್ರು ಹೈಟ್ ನ ಟಾಪ್ ಬ್ರೇಕ್ಔಟ್ ಆದ್ರೆ ಅರೌಂಡ್ 735 ಅನ್ನೋ ಬರುತ್ತೆ. ಬ್ರೇಕ್ಔಟ್ ಆಗಿ ಹೈ ಲೋ ಮಾಡ್ತಾ ಇದ್ರೆ ಸ್ವಿಂಗ್ ಆಂಗಲ್ ಇಂದ ನೀವು 2 ರಿಂದ 3 ದಿನಕ್ಕೋಸ್ಕರ ಟಾರ್ಗೆಟ್ ನ 800 ವರೆಗೂ ಹೋಲ್ಡ್ ಮಾಡಬಹುದು. ಅವಾಗ ಇಮಿಡಿಯೇಟ್ ಸ್ವಿಂಗ್ ಆಗಿದೆ ನೋಡ್ಕೊಳ್ತೀರಿ. ಈ ಸ್ವಿಂಗ್ ನ ನೀವು ಸ್ಟಾಪ್ ಲಾಸ್ ಅಂತ ಮೇಂಟೈನ್ ಮಾಡಿದ್ರೆ ಹಾರ್ಡ್ಲಿ 35 ರೂಪೀಸ್ ಸ್ಟಾಪ್ ಲಾಸ್, 70 to 80 ಪಾಯಿಂಟ್ಸ್ ಇಸ್ ಅ ಟಾರ್ಗೆಟ್ ಅಂತ ತಿಳ್ಕೊಂಡ್ರೆ 1:2 ಅಂತೂ ಪರ್ಫೆಕ್ಟ್ ಆಗಿ ಕೂತ್ಕೊಳ್ತದೆ ಟಾಟಾ ಮೋಟರ್ಸ್ ಹಿಯರ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಕ್ವೆಶನ್ ಇದೆ. ಒಬ್ಬರದು RVNL ಇದೆ, ಒಬ್ಬರದು ಅಂಬುಜಾ ಸಿಮೆಂಟ್ ಇದೆ. ಸೊ ಅಂಬುಜಾ ಸಿಮೆಂಟ್ ಏನಾಗಬಹುದು? ಓಕೆ, ಒಬ್ಬರದು ಫೇವರೇಟ್ ಸ್ಟಾಕ್ ಇರುತ್ತೆ ಅನ್ಕೋತೀನಿ. ಸೊ ಅಂಬುಜಾ ಸಿಮೆಂಟ್ ಸದ್ಯ ಮಟ್ಟಿಗೆ ನೋಡ್ಕೊಂಡು 561 ವೆರಿ ವೀಕ್ ಸ್ಟ್ರಕ್ಚರ್. ಓಕೆ, ಮೇಲ್ಗಡೆ ಹೋಗುತ್ತೆ ಅನ್ನೋದು ಬಗ್ಗೆ ಡೌಟ್ ಇದೆ, ಬಟ್ ವೆರಿ ವೀಕ್ ಸ್ಟ್ರಕ್ಚರ್ ಇದೆ ನೋಡ್ಕೋತೀರಿ. ಯಾಕೆ? ಮೇಜರ್ ರಿಜೆಕ್ಷನ್ ಎಲ್ಲಿದೆ? 580 ಸರ್. ಹೌದಾ? ವೆರಿ ನೈಸ್. ಸೊ ಈ ಲೆವೆಲ್ ನ ಮಾರ್ಕೆಟ್ ರಿಜೆಕ್ಷನ್ ಮಾಡಿದೆ ಅಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದಾರೆ. ಸೊ ಅದಕ್ಕೆ ಮಾರ್ಕೆಟ್ ಮತ್ತೊಂದ್ಸಲ ರಿಜೆಕ್ಷನ್ ಕೂಡ ಆಗಿದೆ. ಇನ್ನೇನಾಗ್ಬೋದು? ಓಕೆ, ನೋಡುವ, ಅದನ್ನ 1 ಅವರ್ ಸ್ವಿಚ್ ಮಾಡೋಣ. ಓಕೆ, 1 ಅವರ್ ಸ್ವಿಚ್ ಮಾಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಕ್ಚರ್ ಏನ್ ಕಾಣ್ತಾ ಇದೆ, ರಿಕವರಿ ಅಂತೂ ಆಗ್ತಾ ಇದ್ರೆ. ಸೊ ಇಂಪಾರ್ಟೆಂಟ್ ಮೇಜರ್ ಲೆವೆಲ್ ರಿಜೆಕ್ಷನ್ ಇದೆ. ಆ ಲೆವೆಲ್ ಯಾವ್ದಪ್ಪ ಅಂದ್ರೆ ಲೈಕ್ ಇಂಟ್ರಾಡೇ ಅಥವಾ 1 ಅವರ್ ಆಂಗಲ್ ಅಂತ ನೋಡಿದ್ರೆ ದಟ್ ಇಸ್ ಅರೌಂಡ್ 570 ಲೆವೆಲ್. ಓಕೆ, ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇವತ್ತಿನ ಹೈ ಅಥವಾ 570 ಲೆವೆಲ್ ನ ಬ್ರೇಕ್ಔಟ್ ಮಾಡ್ಕೊಂಡ್ರೆ 580 ವರೆಗೂ ಬರ್ಬೋದು. ಬಿಕಾಸ್ ಇದ್ರ ಸ್ಟಾಕ್ ವ್ಯಾಲ್ಯೂ ಕೂಡ ಕಮ್ಮಿ ಇರೋದ್ರಿಂದ ಹಾರ್ಡ್ಲಿ ನೀವು 10 ರೂಪೀಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ. ಓಕೆ, ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಅಬ್ಸರ್ವೇಷನ್ ನೀವು ಮಾಡ್ಲಿಕ್ಕೆ ಹೋದ್ರೆ ಇಟ್ಸ್ ಅ ರೌಂಡ್ ಬಾಟಮ್ ಲೆವೆಲ್ ಸಪೋರ್ಟ್ ಕ್ರಿಯೇಷನ್ ಹ್ಯಾಪನಿಂಗ್ ಹಿಯರ್. ಸೊ ಅದನ್ನ ಆರ್ಕ್ ತಗೊಳ್ತೀನಿ, ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಲುಕ್ ಹಿಯರ್, ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಕರೆಕ್ಟ್ ಇದೆಯಾ? ಸಪೋರ್ಟ್ ಆಗಿದೆ, ಸೂಪರ್. ಓಕೆ, ಇವಾಗ ಮಾರ್ಕೆಟ್ ಈ ಬುಟ್ಟಿ ಒಳಗಡೆ ಇದೆ ಅಂತ ತಿಳ್ಕೊಳ್ತೀರಿ. ಈ ಬುಟ್ಟಿ ಒಳಗಡೆ ಇದೆ ಅಂದ್ರೆ ಮಾರ್ಕೆಟ್ ಬ್ರೇಕ್ಔಟ್ ಆಯ್ತಪ್ಪ ಅಂತ ತಿಳ್ಕೊಳ್ರಿ. ಬ್ರೇಕ್ಔಟ್ ಅಂದ್ರೆ ಮೇಲ್ಗಡೆ ಹೋಗುತ್ತಪ್ಪ ಅಂದ್ರೆ ಸೊ ವಿ ಎಕ್ಸ್ಪೆಕ್ಟ್ ದಿಸ್ ಲೆವೆಲ್ ಆಸ್ ಅ ಟಾರ್ಗೆಟ್ ಹಿಯರ್. ಸೊ ಮಿನಿಮಮ್ ಅಂತ ಥಿಂಕ್ ಮಾಡಿದ್ರೆ 3% ಅಂದ್ರೆ 584 ಬರುತ್ತೆ. ಸೊ ಅಬೌವ್ ದಿಸ್ ಲೆವೆಲ್ ಆಫ್ ಸ್ಟ್ರಕ್ಚರ್ 570 ಲೆವೆಲ್ 584 ಇಸ್ ಹೈಲಿ ಎಕ್ಸ್ಪೆಕ್ಟೆಡ್. ಇನ್ ಕೇಸ್ ಸಿಕ್ಕರೆ, ಇಲ್ಲ ಮಾರ್ಕೆಟ್ ಫೇಲ್ಯೂರ್ ಆಗಬಹುದು ಅಂದ್ರೆ, ಸೊ ಇವತ್ತಿನ ಲೋ 560 ಲೆವೆಲ್ ನ ಬ್ರೇಕ್ಔಟ್ ಮಾಡ್ಕೊಂಡ್ರೆ ಫೇಲ್ಯೂರ್ ಕ್ರಿಯೇಟ್ ಮಾಡ್ತಾ ಮಾರ್ಕೆಟ್ ವಾಪಸ್ 540 to 545 ಲೆವೆಲ್ ವರೆಗೂ ಬರಬಹುದು ಅನ್ನೋ ಚಾನ್ಸ್ ಇದೆ. ಸೊ ಇದು ಆಯ್ತು ಸರ್. ನೆಕ್ಸ್ಟ್ ಕ್ವೆಶನ್ ಇದು ಸಿಮೆನ್ಸ್ ಒಳಗಡೆ ಒಬ್ಬರದು. ಸಿಮೆನ್ಸ್ ಅಲ್ಲಿ ಏನ್ ನಡೀತಾ ಇದೆ? ಓಕೆ, ಸಿಮೆನ್ಸ್ ಸೊ ಸಿಮೆನ್ಸ್ ನೋಡ್ಕೋತೀರಿ. ಸದ್ಯ ಡೇ ಆಂಗಲ್ ಬರೋಣ. ಓಕೆ, ಡೇ ಆಂಗಲ್ ನೋಡ್ಕೋತೀರಿ. ಡೇ ಆಂಗಲ್ ಮಾರ್ಕೆಟ್ ಅಂತೂ ಒಂದು ಗ್ಯಾಪ್ ಡೌನ್ ಆದ್ಮೇಲೆ ಒಂದು ಮೊಮೆಂಟಮ್ ಚೆನ್ನಾಗಿ ಹೋಗ್ತಾ ಇದೆ. ಸೊ ಸ್ಪ್ಲಿಟ್ ಅಂತ ತಿಳ್ಕೊತೀರಿ ಅದನ್ನ. ಓಕೆ, ಈಗ 4 ಸ್ವಿಚ್ ಮಾಡ್ಕೊಳ್ಳಿ. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ಕ್ರಿಯೇಟ್ ಏನಾಗ್ತದೆ ನೋಡ್ಕೊಳ್ಳೋ. ಓಕೆ, ಸದ್ಯದ ಮಟ್ಟಿಗೆ ಮಾರ್ಕೆಟ್ ನ ಟ್ರೆಂಡ್ ಲೈನ್ ಸ್ಟ್ರಕ್ಚರ್ ಮಾಡ್ಕೊಳ್ತೀರಿ. ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆ, ದಿಸ್ ಇಸ್ ಅ ಬಿಲೋ ಲೆವೆಲ್ ಸಪೋರ್ಟ್ ಆಲ್ಸೋ. ಓಕೆ, ಇದನ್ನ ಆರ್ಕ್ ಆಂಗಲ್ ಇಂದ ಯೂಸ್ ಮಾಡ್ಕೊಂಡ್ರೆ ಲುಕ್ ಹಿಯರ್. ಸೊ ಮೇಜರ್ ಲೆವೆಲ್ ಅಂತೂ ಕ್ರಿಯೇಟ್ ಆಗ್ತಾ ಇದೆ.
ಸೊ ಕ್ರಿಯೇಷನ್ ಏನಪ್ಪಾ ಮಾರ್ಕೆಟ್ ಅಬೌವ್ ದಿಸ್ ಲೆವೆಲ್ ಬ್ರೇಕ್ ದಟ್ ಈಸ್ 3400 ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇದೆ. ಆವಾಗ ನೀವು ಬ್ರೇಕ್ಔಟ್ ಆದ ಮೇಲೆ ಹೈಯರ್ ಸ್ಟ್ರಕ್ಚರ್ ಆದ್ಮೇಲೆ ಸ್ಟಾಪ್ ಲಾಸ್ ನ 3370 ಹತ್ರ ಇಟ್ಕೊಳ್ಬಹುದು ಅಂಡ್ ಈಸಿಲಿ ಟ್ರೇಡ್ ಸೆಟಪ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋ ಮೊಮೆಂಟಮ್ ನ ಇಲ್ಲಿ ಕ್ರಿಯೇಟ್ ಮಾಡೋ ಸಾಧ್ಯತೆ ಇದೆ ಸಿನೆನ್ಸಿಯೋ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಇನ್ HAL. HAL ನಲ್ಲಿ ಏನ್ ನಡೀತಾ ಇದೆ? ಓಕೆ, ಲುಕ್, HAL ಮೇಜರ್ ಲೆವೆಲ್ ಸ್ಟ್ರಕ್ಚರ್ ನೋಡ್ಕೋತೀರಿ, ರೇಂಜ್ ಒಳಗಡೆ ಇದೆ ಅಂಡ್ ರೇಂಜ್ ಇಂದ ಹೊರಗಡೆ ಬರುವ ಎಲ್ಲಾ ಸಾಧ್ಯತೆ ಕಾಣ್ತಾ ಇದೆ. ಅಂಡ್ ಡೇ ಆಂಗಲ್ ಇಂದ ಕೂಡ ನೋಡ್ಕೊಂಡ್ರು ಮಾರ್ಕೆಟ್ ಎಸ್ ಇಟ್ಸ್ ಬ್ರೇಕ್ಔಟ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ 5110. ಓಕೆ, ನಾಳೆ ಮೊಮೆಂಟಮ್ ಬಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಮಾರ್ಕೆಟ್ ನ ಈ ಲೆವೆಲ್ ಟಾರ್ಗೆಟ್ ವರೆಗೂ, ದಟ್ ಇಸ್ 5500 ಲೆವೆಲ್ ಅಬೌವ್. ಸೊ ಹೈಯರ್ ಲೋ ಸ್ಟ್ರಕ್ಚರ್ ಹೈ ಎಕ್ಸ್ಪೆಕ್ಟೆಡ್ ಇದೆ 5400 ಆರ್ 500 ಇಸ್ ಅ ಟಾರ್ಗೆಟ್ ಇಯರ್. ಸೊ ಈ ರೀತಿ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ ಕೂಡ ನಿಮ್ಮ ಅನಿಸಿಕೆಯ ಪ್ರಕಾರ ಡಿಸ್ಕಷನ್ ಮಾಡಿದ್ದೀನಿ. ನೀವು ಡೆಫಿನೆಟ್ಲಿ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಅನಾಲಿಸಿಸ್, ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾನು ಪ್ರೀ ಮಾರ್ಕೆಟ್ ನಲ್ಲಿ ಅಥವಾ ಇನ್ನು ಬರುವ ನೆಕ್ಸ್ಟ್ ಸೆಷನ್ಸ್ ನಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಸೊ ಆಪ್ಷನ್ ಆಂಗಲ್ ಇಂದ ಅಥವಾ ಫ್ಯೂಚರ್ ಆಂಗಲ್ ಇಂದ ಅಥವಾ ಇಕ್ವಿಟಿ ಸ್ವಿಂಗ್ ಆಂಗಲ್ ಇಂದ ಕೂಡ ನೀವು ಅದನ್ನ ಕ್ವೆಶನ್ ಆಗಿ ಹಾಕಿರ್ಬೋದು, ಅಂದ್ರೆ ನಾನು ಆನ್ಸರ್ ಕೊಡ್ಲಿ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಡಿಸ್ಕಷನ್ ಮಾಡಿದ್ವಿ. ಏನೋ ಚಿಂತಿಸಿದ್ರೆ ನಾಳೆಯಿಂದ ರೆಗ್ಯುಲರ್ ಅಪ್ಡೇಟ್ ಶುರು ಆಗುತ್ತೆ, ಎಲ್ಲಾ ಫಂಕ್ಷನ್ಸ್ ಗಳು ಮುಗಿದಾಗಿದೆ. ಸೊ ಲೈವ್ ಸೆಷನ್ಸ್ ಕೂಡ ಮಾಡೋಣ. ಸೊ ನಮ್ಮ ಕನ್ನಡ ಜನ ಜಾಸ್ತಿ ಕಲಿತೀರಿ, ಕಳಿಸ್ತೀರಿ ಅಂತ ತಿಳ್ಕೊಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು